ಇರುವ 38 ಕ್ಷೇತ್ರದಲ್ಲಿ ಟಿಎಂಸಿ ಪರದಾಡ್ತಾ ಇದೆಯಂತೆ. ಗೆಲುವನ್ನ ಸಂಪಾದನೆ ಮಾಡಲಿಕ್ಕೆ ಟಿಎಂಸಿ ಭದ್ರಕೋಟೆಯಲ್ಲೇ ಬಿಜೆಪಿ ಭರ್ಜರಿ ಪ್ರದರ್ಶನವನ್ನ ಮಾಡ್ತಾ ಇರೋದು. ಬಹುಶಃ ಇಲ್ಲಿ ಫೇಸ್ 1 ಹಾಗೆ ಫೇಸ್ 2 ನಲ್ಲಿ ನಡೆದ ಮತದಾನದಲ್ಲಿ ಅಂದ್ರೆ ಅಲ್ಲಿನ ಕ್ಷೇತ್ರಗಳ ಒಂದು ಲೆಕ್ಕಾಚಾರದಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ನಾರ್ತ್ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಗೆ ಒಂದು ಸ್ವಲ್ಪ ಅಪ್ಪರ್ ಹ್ಯಾಂಡ್, ಅವರು ಕೂಡ ಆತ್ಮವಿಶ್ವಾಸ ವ್ಯಕ್ತಪಡಿಸಿದಂಗೆ ಇರ್ಬೋದೇನೋ. ಬಟ್ ದಕ್ಷಿಣ ಪಶ್ಚಿಮ ಬಂಗಾಳ ಭಾಗದಲ್ಲಿ ಬಹಳ ಟಫ್ ಇದೆ. 102 ಕ್ಷೇತ್ರಗಳಲ್ಲಿ ಈವರೆಗೆ ಬಿಜೆಪಿ ಒಂದು ಬಾರಿ ಕೂಡ ಗೆಲುವನ್ನ ಸಂಪಾದನೆ ಮಾಡಿಲ್ಲ. ಹೀಗಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಸದ್ಯಕ್ಕೆ, ಯಾವ ಕ್ಷೇತ್ರದಲ್ಲಿ ಟಿಎಂಸಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ, ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ. ನನಗೆ ಅನ್ಸುತ್ತೆ ರವೀಂದ್ರ ರೇಷ್ಮೆ ಸರ್, ಈಗ ಅಲ್ಲಿ ಗುಪ್ತ ಕ್ರಾಂತಿ ಆಗ್ಬಿಡ್ತಾ ಅಂತ. ಯಾಕಂದ್ರೆ ಓಪನ್ ಆಗಿ ಬಂದು ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋ ಪರಿಸ್ಥಿತಿ ವೆಸ್ಟ್ ಬೆಂಗಾಲಲ್ಲಿ ಇರಲಿಲ್ಲ. ಓಪನ್ ಆಗಿ ಕುಲ್ಲಂ ಅಟ್ಯಾಕ್ ಮಾಡುವಂತ ಕೆಲಸ ಆಯಿತು. ಆದ್ರೆ ಈಗ ಸಿಟ್ಟಿಂಗ್ MLAಗಳಿರುವಂತಹ ಕ್ಷೇತ್ರದಲ್ಲೂ ಟಿಎಂಸಿಗೆ ಹಿನ್ನಡೆ ಆಗ್ತಾ ಇದೆ ಅಂತಂದ್ರೆ ಮತದಾರ ಡಿಸೈಡ್ ಮಾಡಿ ಆಗಿದೆಯಾ ಅಂತ. ನಾನು ಅವಾಗಲೇ ಹೇಳಿದೆ, ರಾಹುಲ್ ಗಾಂಧಿ ಅವರೇ ಶರ ಬರೆದ್ಬಿಟ್ರು, ಪ್ರಚಾರ ಮಾಡಿಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ರೆ ಬಿಜೆಪಿ ಈ ಪ್ರಮಾಣದಲ್ಲಿ ಬೆಳೀತಾ ಇರಲಿಲ್ಲ ಅಂತ. ಅದಕ್ಕಿಂತ ಇನ್ನು ಯಾವುದು ಬೇಕಾಗಿಲ್ಲ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಭಾಷಣಕ್ಕಿಂತ ರಾಹುಲ್ ಗಾಂಧಿ ಅವರ ಪ್ರಚಾರ ಭಾಷಣಗಳಲ್ಲಿ ಈ ಫಲಿತಾಂಶ ಹೇಳ್ಬಿಟ್ಟಿದ್ರು, ಭವಿಷ್ಯ ನುಡಿದ್ಬಿಟ್ಟಿದ್ರು. ನೋಡಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರು. ಇಂಡಿ ಮೈತ್ರಿಕೂಟ ಅಲ್ಲ ನೋಡಿ, ಈ ಚುನಾವಣೆಯಲ್ಲಿ ಶಂಕರ್ ಈ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ ಛಿದ್ರ ಆಗೋಗ್ಬಿಡ್ತು. ಕೇರಳದಲ್ಲಿ ನೋಡಿ ಹೆಂಗೆ ಹೆಡ್ಸ್ ಯು ವಿನ್ ಟೇಲ್ಸ್ ಐ ಲೂಸ್ ಅಂತ. ಅಲ್ಲಿ LDF ಗೆದ್ರು ಇಂಡಿ ಮೈತ್ರಿಕೂಟ ಗೆಲ್ಲುತ್ತೆ, UDF ಗೆದ್ರು ಇಂಡಿ ಮೈತ್ರಿಕೂಟ ಗೆಲ್ಲುತ್ತೆ, ಅಥವಾ ಎರಡೂ ಸೋಲುತ್ತೆ. ವೆಸ್ಟ್ ಬೆಂಗಾಲದಲ್ಲೂ ಅಷ್ಟೇ, ಮಮತಾ ಬ್ಯಾನರ್ಜಿ ಗೆದ್ರು ಇಂಡಿ ಮೈತ್ರಿಕೂಟ ಗೆತ್ತು ಅಂತ ಹೇಳ್ಬೋದು, ಅಥವಾ ಮಮತಾ ಬ್ಯಾನರ್ಜಿ ಸೋತ್ರೆ ಇಂಡಿ ಮೈತ್ರಿಕೂಟ ಸೋಲ್ತಾರೆ. ಬಿಜೆಪಿ ನಾಯಕರು ಹೇಳ್ತಿರ್ತಾರಲ್ಲ ಸರ್, ರಾಹುಲ್ ಗಾಂಧಿ ಬಂದು ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ. ವೆಸ್ಟ್ ಬೆಂಗಾಲ್ ಅಲ್ಲಿ ನಿಜ ಆಗುತ್ತಾ? ಇಂಡಿ ಮೈತ್ರಿಕೂಟ ಅನ್ನೋದು ಈ ಸ್ಟೇಟ್ಮೆಂಟ್ ಗಳನ್ನ ಒಪ್ಪೋದಿಲ್ಲ. ಇಂಡಿ ಬಿಜೆಪಿ ಸ್ಟೇಟ್ಮೆಂಟ್ ಅಲ್ಲ, ಪ್ರಚಾರ ಮಾಡೋರು ಇರ್ಬೇಕಾದ್ರೆ ತಮಿಳುನಾಡಲ್ಲಿ ಮಾತ್ರ ಈ ಟ್ರೆಂಡ್ ಮಹಾರಾಷ್ಟ್ರಕ್ಕೆ ಅವರು ಹೇಳಿದ್ದಾರೆ. ತಮಿಳುನಾಡಲ್ಲಿ ರಾಹುಲ್ ಗಾಂಧಿ ಅವರು ಒಳ್ಳೆ ಪ್ರಚಾರ ಮಾಡ್ಲಿ, ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಲ್ಲಿ ನಾವು ಗೆಲ್ತೀವಿ ಅಂತ ಶೈಲಿ ನೋಡಿ ಹೇಳಿರ್ಬೋದು ಅಷ್ಟೇ. ಟ್ರೆಂಡ್ ಕಂಟಿನ್ಯೂ ಆದ್ರೆ ತಮಿಳುನಾಡಲ್ಲಿ ಮಾತ್ರ DMK ವಿನ್ ಆಗ್ತಾರೆ. ಹಂಗ ಮೋಸ್ಟ್ ಆಫ್ ದ ಎಲ್ಲ ಪೋಲ್ಸ್ ಎಕ್ಸ್ಪೆಕ್ಟ್ ಮಾಡಿದೆ ಗೊತ್ತು, ಹಂಗೆ ಅಸೆಂಬ್ಲಿ ಬರ್ಬೋದು ಅಲ್ಲಿ ಅಂತ ತಮಿಳು. ಬಟ್ ಈ ಟ್ರೆಂಡ್ ಕಂಟಿನ್ಯೂ ಆದ್ರೆ ವಿತ್ ಟ್ರೆಂಡ್ DMK ಮೆಜಾರಿಟಿ. ವೆಸ್ಟ್ ಬೆಂಗಾಲ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಕ್ಕಿಂತ ನಮ್ಮ ಕೇಡರ್ ಶಿಫ್ಟ್ ಆಗಿರೋದಾಗಿರಬಹುದು. ಯಾವಾಗ ಇಡೀ ಕಾಂಗ್ರೆಸ್ಸಿನ ಅಧಿನಾಯಕಿ ಅಂತ ವೆಸ್ಟ್ ಬೆಂಗಾಲ್ನಲ್ಲಿ ಅಂತ ಯಾವಾಗ ರಾಜೀವ್ ಗಾಂಧಿ ಅವರು ಬಹಳಷ್ಟು ಅವರಿಗೆ ಒಂದು ಪ್ರೇರೇಪಣೆ ಕೊಟ್ಟು ಯೂತ್ ಲೀಡರ್ ಆಗಿ ಅವರನ್ನ ಬೆಳೆಸಿ, ಅದಾದ ನಂತರದಲ್ಲಿ ಕೇಂದ್ರದಲ್ಲಿ ಅವರನ್ನ ಮಂತ್ರಿಯನ್ನಾಗೂ ಕೂಡ ಮಾಡಿದ ನಂತರದಲ್ಲಿ ಅವ್ರು ಕಾಂಗ್ರೆಸ್ ಅನ್ನ ತ್ಯಜಿಸಿ ಮಮತಾ ಬ್ಯಾನರ್ಜಿ ಅವರು ತಮ್ಮದೇ ಆದಂತ ಒಂದು ಪಕ್ಷವನ್ನ ಕಟ್ಕೊಂಡು ಹೋದ್ರು. ಅದಾದ ನಂತರದಲ್ಲೂ ಕೂಡ ಅವರು ಬಾಹ್ಯ ಸಪೋರ್ಟ್ ಅನ್ನ ಕೊಡ್ತಾ ಇದ್ರು, ಮತ್ತೆ ಹೊರಗಡೆ ಹೋಗ್ತಾ ಇದ್ರು. ಮಣಿಶಂಕರ್ ಅಯ್ಯರ್ ಅಂತ ಸೀನಿಯರ್ ಕಾಂಗ್ರೆಸ್ ಲೀಡರ್ ಕ್ಷಮೆಯಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಅಂಚೆ ಮತ ಎಣಿಕೆ ವಿಳಂಬವಾಗ್ತಾ ಇದೆಯಂತೆ. ಇನ್ನೂ ಮತ ಎಣಿಕೆಯ ಫಲಿತಾಂಶವನ್ನ ಅಧಿಕಾರಿಗಳು ನೀಡಿಲ್ಲ. ಹೀಗೆ ಮತ ಎಣಿಕೆ ಸಂದರ್ಭದಲ್ಲಿ ಚೂರು ಡಿಲೇ ಆದ್ರೂ ಕೂಡ ಅದಕ್ಕೆ ಬೇರೆನೇ ರೀತಿಯ ಲೆಕ್ಕಾಚಾರಗಳು, ವಿಶ್ಲೇಷಣೆಗಳು ಪ್ರಾರಂಭ ಆಗ್ಬಿಡುತ್ತೆ. ಚುನಾವಣಾ ಸಿಬ್ಬಂದಿ ವಿರುದ್ಧ ಕಾರ್ಯಕರ್ತರು ಸಹಜವಾಗಿ ಆಕ್ರೋಶ ಭರಿತರಾಗಿದ್ದಾರೆ. ಕಾದ್ ನೋಡೋಣ ಇನ್ನೇನು ಅಪ್ಡೇಟ್ ಆಗುತ್ತೆ ಅಂತ ಹೇಳಿ. ಸ್ವಾತಿ ಅವರೇ, ಅಲ್ಲಿ ಕಮ್ ಬ್ಯಾಕ್ ಟು ರವೀಂದ್ರ ರೇಷ್ಮೆ ಸರ್ ಕೂಡ ಉತ್ತರ ಕೊಡ್ಲಿಕ್ಕೆ. ಜಬ್ಬಾರ್ MLC ಮಾಡಿದ್ವಿ ಅನ್ನೋದು ಬಿಟ್ಬಿಡಿ, ನಾವು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಮಾಡ್ಲಿಲ್ವಾ? ಪ್ರಧಾನಮಂತ್ರಿ ಆಗಿದ್ದ 20 ವರ್ಷಗಳ ಮುಂಚೆ ನೋಡಿ ಭಾರತದಲ್ಲಿ ನೋಡಿ ನಿಮ್ಮ ಪಕ್ಷ, ಒಂದ್ ನಿಮಿಷ ಮಾತಾಡಿಕ್ಬಿಡಿ. ನಿಮ್ ಪಕ್ಷದಲ್ಲಿ ಪ್ರಧಾನಮಂತ್ರಿ ಯಾರಾದ್ರೂ ಆಗಿರ್ಲಿ, AICC ಅಧ್ಯಕ್ಷ ಯಾರಾದ್ರೂ ಆಗ್ಲಿ, ಸುಪ್ರೀಂ ಲೀಡರ್ಸ್ ಮಾತ್ರ ಅವರೇ. ಮೂರು ಯಾವ ತರ ಅಂದ್ರೆ ಇರಾನ್ ನಲ್ಲಿ ಸುಪ್ರೀಂ ಲೀಡರ್ ಅಂತಿದಾರಲ್ಲ, ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಗಿಂತ ಸುಪ್ರೀಂ ಲೀಡರ್ ಮೊದಲು ಇಬ್ಬರಿದ್ರೆ ಮೂರಾದ್ರು ಸುಪ್ರೀಂ ಲೀಡರ್ಸ್. ಇದು ನೋಡಿ ಕಾಂಗ್ರೆಸ್ ಈ ಮನೋಧರ್ಮ ಬದಲಾಯಿಸ್ತಾ ಇದ್ರೆ ಕಾಂಗ್ರೆಸ್ಗೆ ಬುಳಿಗಾಲ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ MLA ಆದಾಗ ಈತ ಇನ್ನು ಶಾಲಾ ಬಾಲಕ. ಒಂದ್ಸಾರಿ ಮತ್ತೆ ನಾವು ನಂಬರ್ ರವೀಂದ್ರ ರೇಷ್ಮೆ ವಾಪಸ್ ಬರ್ತೀನಿ. ಅಸ್ಸಾಂನಲ್ಲಿ ಇರುವ 38 ಕ್ಷೇತ್ರದಲ್ಲಿ ಟಿಎಂಸಿ ಪರದಾಡ್ತಾ ಇದೆಯಂತೆ. ಗೆಲುವನ್ನ ಸಂಪಾದನೆ ಮಾಡಲಿಕ್ಕೆ ಟಿಎಂಸಿ ಭದ್ರಕೋಟೆಯಲ್ಲೇ ಬಿಜೆಪಿ ಭರ್ಜರಿ ಪ್ರದರ್ಶನವನ್ನ ಮಾಡ್ತಾ ಇರೋದು. ಬಹುಶಃ ಇಲ್ಲಿ ಫೇಸ್ 1 ಹಾಗೆ ಫೇಸ್ 2 ನಲ್ಲಿ ನಡೆದ ಮತದಾನದಲ್ಲಿ ಅಂದ್ರೆ ಅಲ್ಲಿನ ಕ್ಷೇತ್ರಗಳ ಒಂದು ಲೆಕ್ಕಾಚಾರದಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ.
ನಾರ್ತ್ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಗೆ ಒಂದು ಸ್ವಲ್ಪ ಅಪ್ಪರ್ ಹ್ಯಾಂಡ್, ಅವರು ಕೂಡ ಆತ್ಮವಿಶ್ವಾಸ ವ್ಯಕ್ತಪಡಿಸಿದಂಗೆ ಇರ್ಬೋದೇನೋ. ಬಟ್ ದಕ್ಷಿಣ ಪಶ್ಚಿಮ ಬಂಗಾಳ ಭಾಗದಲ್ಲಿ ಬಹಳ ಟಫ್ ಇದೆ. 102 ಕ್ಷೇತ್ರಗಳಲ್ಲಿ ಈವರೆಗೆ ಬಿಜೆಪಿ ಒಂದು ಬಾರಿ ಕೂಡ ಗೆಲುವನ್ನು ಸಂಪಾದನೆ ಮಾಡಿಲ್ಲ. ಹೀಗಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಸದ್ಯಕ್ಕೆ, ಯಾವ ಕ್ಷೇತ್ರದಲ್ಲಿ ಟಿಎಂಸಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ, ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ. ನನಗನ್ಸುತ್ತೆ ರವೀಂದ್ರ ರೇಷ್ಮೆ ಸರ್, ಈಗ ಅಲ್ಲಿ ಗುಪ್ತ ಕ್ರಾಂತಿ ಆಗ್ಬಿಡ್ತಾ ಅಂತ. ಯಾಕಂದ್ರೆ ಓಪನ್ ಆಗಿ ಬಂದು ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋ ಪರಿಸ್ಥಿತಿ ವೆಸ್ಟ್ ಬೆಂಗಾಲಲ್ಲಿ ಇರಲಿಲ್ಲ. ಓಪನ್ ಆಗಿ ಕುಲ್ಲಂ ಅಟ್ಯಾಕ್ ಮಾಡುವಂತ ಕೆಲಸ ಆಯಿತು. ಆದ್ರೆ ಈಗ ಸಿಟ್ಟಿಂಗ್ MLAಗಳಿರುವಂತಹ ಕ್ಷೇತ್ರದಲ್ಲೂ ಟಿಎಂಸಿಗೆ ಹಿನ್ನಡೆ ಆಗ್ತಾ ಇದೆ ಅಂತಂದ್ರೆ ಮತದಾರ ಡಿಸೈಡ್ ಮಾಡಿ ಆಗಿದೆಯಾ ಅಂತ. ನಾನು ಆವಾಗಲೇ ಹೇಳಿದೆ, ರಾಹುಲ್ ಗಾಂಧಿ ಅವರೇ ಶರ ಬರೆದ್ಬಿಟ್ರು, ಪ್ರಚಾರ ಮಾಡಿಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ. ಮಮತಾ ಬ್ಯಾನರ್ಜಿಯವರು ಒಳ್ಳೆ ಆಡಳಿತ ಕೊಟ್ಟಿದ್ರೆ ಬಿಜೆಪಿ ಈ ಪ್ರಮಾಣದಲ್ಲಿ ಬೆಳೀತಾ ಇರಲಿಲ್ಲ ಅಂತ. ಅದಕ್ಕಿಂತ ಇನ್ನು ಯಾವುದು ಬೇಕಾಗಿಲ್ಲ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಭಾಷಣಕ್ಕಿಂತ ರಾಹುಲ್ ಗಾಂಧಿ ಅವರ ಪ್ರಚಾರ ಭಾಷಣಗಳಲ್ಲಿ ಈ ಫಲಿತಾಂಶ ಹೇಳ್ಬಿಟ್ಟಿದ್ರು, ಭವಿಷ್ಯ ನುಡಿದ್ಬಿಟ್ಟಿದ್ರು. ಬಟ್ ನೋಡಿ, ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರು. ಇಂಡಿ ಮೈತ್ರಿಕೂಟ ಅಲ್ಲ ನೋಡಿ, ಈ ಚುನಾವಣೆಯಲ್ಲಿ ಶಂಕರ್ ಶೆಟ್ಟರ್ ಈ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ ಛಿದ್ರ ಆಗೋಗ್ಬಿಡ್ತು. ಕೇರಳದಲ್ಲಿ ನೋಡಿ ಹೆಂಗೆ ಹೆಡ್ಸ್ ಯು ವಿನ್ ಟೇಲ್ಸ್ ಐ ಲೂಸ್ ಅಂತ. ಅಲ್ಲಿ LDF ಗೆದ್ರು ಇಂಡಿ ಮೈತ್ರಿಕೂಟ ಗೆಲ್ಲುತ್ತೆ, UDF ಗೆದ್ರು ಇಂಡಿ ಮೈತ್ರಿಕೂಟ ಗೆಲ್ಲುತ್ತೆ, ಅಥವಾ ಎರಡೂ ಸೋಲುತ್ತೆ. ವೆಸ್ಟ್ ಬೆಂಗಾಲದಲ್ಲೂ ಅಷ್ಟೇ, ಮಮತಾ ಬ್ಯಾನರ್ಜಿ ಗೆದ್ರು ಇಂಡಿ ಮೈತ್ರಿಕೂಟ ಗೆತ್ತು ಅಂತ ಹೇಳ್ಬೋದು, ಅಥವಾ ಮಮತಾ ಬ್ಯಾನರ್ಜಿ ಸೋತ್ರೆ ಇಂಡಿ ಮೈತ್ರಿಕೂಟ ಸೋಲ್ತಾರೆ. ಬಿಜೆಪಿ ನಾಯಕರು ಹೇಳ್ತಿರ್ತಾರಲ್ಲ ಸರ್, ರಾಹುಲ್ ಗಾಂಧಿ ಬಂದು ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ. ವೆಸ್ಟ್ ಬೆಂಗಾಲ್ ಅಲ್ಲಿ ನಿಜ ಆಗುತ್ತಾ? ಇಂಡಿ ಮೈತ್ರಿಕೂಟ ಅನ್ನೋದು ಈ ಸ್ಟೇಟ್ಮೆಂಟ್ ಗಳನ್ನ ಒಪ್ಪೋದಿಲ್ಲ. ಇಂಡಿ ಬಿಜೆಪಿ ಕೊಟ್ಟಿಲ್ಲ ಅನ್ಸುತ್ತೆ. ಅದು ಬಿಜೆಪಿ ಅವರು ಮಾತಾಡ್ಲಿಕ್ಕೆ ಪ್ರಚಾರ ಮಾಡೋರು ಇರ್ಬೇಕಾದ್ರೆ ತಮಿಳುನಾಡಲ್ಲಿ ಮಾತ್ರ ಈ ಟ್ರೆಂಡ್ ನಿಮ್ಮ ಅಶೋಕ್ ಅವರು ಹೇಳಿದ್ದಾರೆ, ಅಲ್ಲ ತಮಿಳುನಾಡಲ್ಲಿ ರಾಹುಲ್ ಗಾಂಧಿ ಅವರು ಒಳ್ಳೆ ಪ್ರಚಾರ ಮಾಡ್ಲಿ, ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸ. ಶೈಲಿ ನೋಡಿ ಹೇಳಿರ್ಬೋದು ಅಷ್ಟೇ. ಟ್ರೆಂಡ್ ಕಂಟಿನ್ಯೂ ಆದ್ರೆ ತಮಿಳುನಾಡಲ್ಲಿ ಮಾತ್ರ DMK ವಿನ್ ಆಗ್ತಾರೆ. ಹಂಗ ಮೋಸ್ಟ್ ಆಫ್ ದ ಎಲ್ಲ ಪೋಲ್ಸ್ ಎಕ್ಸ್ಪೆಕ್ಟ್ ಮಾಡಿದೆ ಗೊತ್ತು, ಹಂಗೆ ಅಸೆಂಬ್ಲಿ ಬರ್ಬೋದು ಅಲ್ಲಿ ಅಂತ ತಮಿಳು. ಬಟ್ ಈ ಟ್ರೆಂಡ್ ಕಂಟಿನ್ಯೂ ಆದ್ರೆ ವಿತ್ ಟ್ರೆಂಡ್ DMK ಮೆಜಾರಿಟಿ ವೆಸ್ಟ್ ಬೆಂಗಾಲ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ಗೆ? ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಕ್ಕಿಂತ ನಮ್ಮ ಕೇಡರ್ ಶಿಫ್ಟ್ ಆಗಿರೋದಾಗಿರಬಹುದು. ಯಾವಾಗ ಇಡೀ ಕಾಂಗ್ರೆಸ್ಸಿನ ಅಧಿನಾಯಕಿ ಅಂತ ವೆಸ್ಟ್ ಬೆಂಗಾಲ್ನಲ್ಲಿ ಅಂತ ಯಾವಾಗ ರಾಜೀವ್ ಗಾಂಧಿ ಅವರು ಬಹಳಷ್ಟು ಅವರಿಗೆ ಒಂದು ಪ್ರೇರೇಪಣೆ ಕೊಟ್ಟು ಯೂತ್ ಲೀಡರ್ ಆಗಿ ಅವರನ್ನ ಬೆಳೆಸಿ, ಅದಾದ ನಂತರದಲ್ಲಿ ಕೇಂದ್ರದಲ್ಲಿ ಅವರನ್ನ ಮಂತ್ರಿಯನ್ನಾಗೂ ಕೂಡ ಮಾಡಿದ ನಂತರದಲ್ಲಿ ಅವ್ರು ಕಾಂಗ್ರೆಸ್ಸನ್ನ ತ್ಯಜಿಸಿ ಮಮತಾ ಬ್ಯಾನರ್ಜಿ ಅವರು ತಮ್ಮದೇ ಆದಂತ ಒಂದು ಪಕ್ಷವನ್ನ ಕಟ್ಕೊಂಡು ಹೋದ್ರು. ಅದಾದ ನಂತರದಲ್ಲೂ ಕೂಡ ಅವರು ಬಾಹ್ಯ ಸಪೋರ್ಟ್ ಅನ್ನ ಕೊಡ್ತಾ ಇದ್ರು, ಮತ್ತೆ ಹೊರಗಡೆ ಹೋಗ್ತಾ ಇದ್ರು. ಮಣಿಶಂಕರ್ ಅಯ್ಯರ್ ಅಂತ ಸೀನಿಯರ್ ಕಾಂಗ್ರೆಸ್ ಲೀಡರ್ ಕ್ಷಮೆಯಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಅಂಚೆ ಮತ ಎಣಿಕೆ ವಿಳಂಬವಾಗ್ತಾ ಇದೆಯಂತೆ. ಇನ್ನೂ ಮತ ಎಣಿಕೆಯ ಫಲಿತಾಂಶವನ್ನ ಅಧಿಕಾರಿಗಳು ನೀಡಿಲ್ಲ. ಹೀಗೆ ಮತ ಎಣಿಕೆ ಸಂದರ್ಭದಲ್ಲಿ ಚೂರು ಡಿಲೇ ಆದರೂ ಕೂಡ ಅದಕ್ಕೆ ಬೇರೆನೇ ರೀತಿಯ ಲೆಕ್ಕಾಚಾರಗಳು, ವಿಶ್ಲೇಷಣೆಗಳು ಪ್ರಾರಂಭ ಆಗ್ಬಿಡುತ್ತೆ. ಚುನಾವಣಾ ಸಿಬ್ಬಂದಿ ವಿರುದ್ಧ ಕಾರ್ಯಕರ್ತರು ಸಹಜವಾಗಿ ಆಕ್ರೋಶ ಭರಿತರಾಗಿದ್ದಾರೆ. ಕಾದ್ ನೋಡೋಣ ಇನ್ನೇನು ಅಪ್ಡೇಟ್ ಆಗುತ್ತೆ ಅಂತ ಹೇಳಿ. ಸ್ವಾತಿ ಅವರೇ, ಅಲ್ಲಿ ಕಮ್ ಬ್ಯಾಕ್ ಟು ರವೀಂದ್ರ ರೇಷ್ಮೆ ಸರ್ ಕೂಡ ಉತ್ತರ ಕೊಡ್ಲಿ ಇದಕ್ಕೆ. ಜಬ್ಬಾರ್ MLC ಮಾಡಿದ್ವಿ ಅನ್ನೋದು ಬಿಟ್ಬಿಡಿ, ನಾವು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಮಾಡ್ಲಿಲ್ವಾ? ಪ್ರಧಾನಮಂತ್ರಿ ಆಗಿದ್ದ 20 ವರ್ಷಗಳ ಮುಂಚೆ ನೋಡಿ, ಭಾರತದಲ್ಲಿ ನೋಡಿ ನಿಮ್ಮ ಪಕ್ಷ, ಒಂದ್ ನಿಮಿಷ ಮಾತಾಡಿಕ್ಬಿಡಿ. ನಿಮ್ ಪಕ್ಷದಲ್ಲಿ ಪ್ರಧಾನಮಂತ್ರಿ ಯಾರಾದ್ರೂ ಆಗಿರ್ಲಿ, AICC ಅಧ್ಯಕ್ಷ ಯಾರಾದ್ರೂ ಆಗ್ಲಿ, ಸುಪ್ರೀಂ ಲೀಡರ್ಸ್ ಮಾತ್ರ ಅವರೇ. ಮೂರು ಅಲ್ಲ, ಯಾವ ತರ ಅಂದ್ರೆ ಇರಾನ್ ನಲ್ಲಿ ಸುಪ್ರೀಂ ಲೀಡರ್ ಅಂತಿದಾರಲ್ಲ, ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಗಿಂತ ಸುಪ್ರೀಂ ಲೀಡರ್. ಮೊದಲು ಇಬ್ಬರಿದ್ರಿ, ಮೂರಾದ್ರು ಸುಪ್ರೀಂ ಲೀಡರ್ಸ್. ಇದು ನೋಡಿ, ಕಾಂಗ್ರೆಸ್ ಈ ಮನೋಧರ್ಮ ಬದಲಾಯಿಸ್ತಾ ಇದ್ರೆ ಕಾಂಗ್ರೆಸ್ಗೆ ಬುಳಿಗಾಲ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ MLA ಆದಾಗ ಈತ ಇನ್ನು ಶಾಲಾ ಬಾಲಕ. ಒಂದ್ಸಾರಿ ಮತ್ತೆ ನಾವು ನಂಬರ್ ರವೀಂದ್ರ ರೇಷ್ಮೆ ವಾಪಸ್ ಬರ್ತೀನಿ. ಅಸ್ಸಾಂನಲ್ಲಿ ಇರುವ 38 ಕ್ಷೇತ್ರದಲ್ಲಿ ಟಿಎಂಸಿ ಪರದಾಡ್ತಾ ಇದೆಯಂತೆ. ಗೆಲುವನ್ನ ಸಂಪಾದನೆ ಮಾಡ್ಲಿಕ್ಕೆ ಟಿಎಂಸಿ ಭದ್ರಕೋಟೆಯಲ್ಲೇ ಬಿಜೆಪಿ ಭರ್ಜರಿ ಪ್ರದರ್ಶನವನ್ನ ಮಾಡ್ತಾ ಇರೋದು. ಬಹುಶಃ ಇಲ್ಲಿ ಫೇಸ್ 1 ಹಾಗೆ ಫೇಸ್ 2 ನಲ್ಲಿ ನಡೆದ ಮತದಾನದಲ್ಲಿ ಅಂದ್ರೆ ಅಲ್ಲಿನ ಕ್ಷೇತ್ರಗಳ ಒಂದು ಲೆಕ್ಕಾಚಾರದಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ.
ನಾರ್ತ್ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಗೆ ಒಂದು ಸ್ವಲ್ಪ ಅಪ್ಪರ್ ಹ್ಯಾಂಡ್, ಅವರು ಕೂಡ ಆತ್ಮವಿಶ್ವಾಸ ವ್ಯಕ್ತಪಡಿಸಿದಂಗೆ ಇರ್ಬೋದೇನೋ. ಬಟ್ ದಕ್ಷಿಣ ಪಶ್ಚಿಮ ಬಂಗಾಳ ಭಾಗದಲ್ಲಿ ಬಹಳ ಟಫ್ ಇದೆ. 102 ಕ್ಷೇತ್ರಗಳಲ್ಲಿ ಈವರೆಗೆ ಬಿಜೆಪಿ ಒಂದು ಬಾರಿ ಕೂಡ ಗೆಲುವನ್ನ ಸಂಪಾದನೆ ಮಾಡಿಲ್ಲ. ಹೀಗಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಸದ್ಯಕ್ಕೆ, ಯಾವ ಕ್ಷೇತ್ರದಲ್ಲಿ ಟಿಎಂಸಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ, ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ನನಗೆ ಅನ್ಸುತ್ತೆ ರವೀಂದ್ರ ರೇಷ್ಮೆ ಸರ್, ಈಗ ಅಲ್ಲಿ ಗುಪ್ತ ಕ್ರಾಂತಿ ಆಗ್ಬಿಡ್ತಾ ಅಂತ. ಯಾಕಂದ್ರೆ ಓಪನ್ ಆಗಿ ಬಂದು ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋ ಪರಿಸ್ಥಿತಿ ವೆಸ್ಟ್ ಬೆಂಗಾಲಲ್ಲಿ ಇರಲಿಲ್ಲ. ಓಪನ್ ಆಗಿ ಕುಲ್ಲಂಕುಲ್ಲ ಅಟ್ಯಾಕ್ ಮಾಡುವಂತ ಕೆಲಸ ಆಯಿತು. ಆದ್ರೆ ಈಗ ಸಿಟ್ಟಿಂಗ್ MLAಗಳಿರುವಂತಹ ಕ್ಷೇತ್ರದಲ್ಲೂ ಟಿಎಂಸಿಗೆ ಹಿನ್ನಡೆ ಆಗ್ತಾ ಇದೆ ಅಂತಂದ್ರೆ ಮತದಾರ ಡಿಸೈಡ್ ಮಾಡಿ ಆಗಿದೆಯಾ ಅಂತ. ನಾನು ಅವಾಗಲೇ ಹೇಳಿದೆ, ರಾಹುಲ್ ಗಾಂಧಿ ಅವರೇ ಶರ ಬರೆದ್ಬಿಟ್ರು, ಪ್ರಚಾರ ಮಾಡಿಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಒಳ್ಳೆ ಆಡಳಿತ ಕೊಟ್ಟಿದ್ರೆ ಬಿಜೆಪಿ ಈ ಪ್ರಮಾಣದಲ್ಲಿ ಬೆಳೀತಾ ಇರಲಿಲ್ಲ ಅಂತ. ಅದಕ್ಕಿಂತ ಇನ್ನು ಯಾವುದು ಬೇಕಾಗಿಲ್ಲ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಭಾಷಣಕ್ಕಿಂತ ರಾಹುಲ್ ಗಾಂಧಿ ಅವರ ಪ್ರಚಾರ ಭಾಷಣಗಳಲ್ಲಿ ಈ ಫಲಿತಾಂಶ ಹೇಳ್ಬಿಟ್ಟಿದ್ರು, ಭವಿಷ್ಯ ನುಡಿದ್ಬಿಟ್ಟಿದ್ರು. ಅವರು ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರು. ಇಂಡಿ ಮೈತ್ರಿಕೂಟ ಅಲ್ಲ ನೋಡಿ, ಈ ಚುನಾವಣೆಯಲ್ಲಿ ಶಂಕರ್ ಶೆಟ್ಟರ್ ಈ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ ಛಿದ್ರ ಆಗೋಗ್ಬಿಡ್ತು. ಕೇರಳದಲ್ಲಿ ನೋಡಿ ಹೆಂಗೆ ಹೆಡ್ಸ್ ಯು ವಿನ್ ಟೇಲ್ಸ್ ಐ ಲೂಸ್ ಅಂತ. ಅಲ್ಲಿ LDF ಗೆದ್ರು ಇಂಡಿ ಮೈತ್ರಿಕೂಟ ಗೆಲ್ಲುತ್ತೆ, UDF ಗೆದ್ರು ಇಂಡಿ ಮೈತ್ರಿಕೂಟ ಗೆಲ್ಲುತ್ತೆ, ಅಥವಾ ಎರಡೂ ಸೋಲುತ್ತೆ. ವೆಸ್ಟ್ ಬೆಂಗಾಲದಲ್ಲೂ ಅಷ್ಟೇ, ಮಮತಾ ಬ್ಯಾನರ್ಜಿ ಗೆದ್ರು ಇಂಡಿ ಮೈತ್ರಿಕೂಟ ಗೆತ್ತು ಅಂತ ಹೇಳ್ಬೋದು, ಅಥವಾ ಮಮತಾ ಬ್ಯಾನರ್ಜಿ ಸೋತ್ರೆ ಇಂಡಿ ಮೈತ್ರಿಕೂಟ ಸೋಲ್ತಾರೆ. ಬಿಜೆಪಿ ನಾಯಕರು ಹೇಳ್ತಿರ್ತಾರಲ್ಲ ಸರ್, ರಾಹುಲ್ ಗಾಂಧಿ ಬಂದು ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ. ವೆಸ್ಟ್ ಬೆಂಗಾಲ್ ಅಲ್ಲಿ ನಿಜ ಆಗುತ್ತಾ? ಇಂಡಿ ಮೈತ್ರಿಕೂಟ ಅನ್ನೋದು ಈ ಸ್ಟೇಟ್ಮೆಂಟ್ ಗಳನ್ನ ಒಪ್ಪೋದಿಲ್ಲ. ಇಂಡಿ ಬಿಜೆಪಿ ಕೊಟ್ಟಿಲ್ಲ ಅನ್ಸುತ್ತೆ. ಅದು ಬಿಜೆಪಿ ಅವರು ಮಾತಾಡ್ಲಿಕ್ಕೆ ಪ್ರಚಾರ ಮಾಡೋರು ಇರ್ಬೇಕಾದ್ರೆ ತಮಿಳುನಾಡಲ್ಲಿ ಮಾತ್ರ ಈ ಟ್ರೆಂಡ್ ಮಹಾರಾಷ್ಟ್ರಕ್ಕೆ ಅವರು ಹೇಳಿದ್ದಾರೆ, ಅಲ್ಲ ತಮಿಳುನಾಡಲ್ಲಿ ರಾಹುಲ್ ಗಾಂಧಿ ಅವರು ಒಳ್ಳೆ ಪ್ರಚಾರ ಮಾಡ್ಲಿ, ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸ. ಶೈಲಿ ನೋಡಿ ಹೇಳಿರ್ಬೋದು ಅಷ್ಟೇ. ಟ್ರೆಂಡ್ ಕಂಟಿನ್ಯೂ ಆದ್ರೆ ತಮಿಳುನಾಡಲ್ಲಿ ಮಾತ್ರ DMK ವಿನ್ ಆಗ್ತಾರೆ. ಹಂಗ ಮೋಸ್ಟ್ ಆಫ್ ದ ಎಲ್ಲ ಪೋಲ್ಸ್ ಎಕ್ಸ್ಪೆಕ್ಟ್ ಮಾಡಿದೆ ಗೊತ್ತು, ಹಂಗೆ ಅಸೆಂಬ್ಲಿ ಬರ್ಬೋದು ಅಲ್ಲಿ ಅಂತ ತಮಿಳು. ಬಟ್ ಈ ಟ್ರೆಂಡ್ ಕಂಟಿನ್ಯೂ ಆದ್ರೆ ಟ್ರೆಂಡ್ ಕಂಟಿನ್ಯೂ DMK ಮೆಜಾರಿಟಿ ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತದೆ? ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ಗೆ? ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಕ್ಕಿಂತ ನಮ್ಮ ಕೇಡರ್ ಶಿಫ್ಟ್ ಆಗಿರೋದಾಗಿರಬಹುದು. ಯಾವಾಗ ಇಡೀ ಕಾಂಗ್ರೆಸ್ಸಿನ ಅಧಿನಾಯಕಿ ಅಂತ ವೆಸ್ಟ್ ಬೆಂಗಾಲ್ನಲ್ಲಿ ಅಂತ ಯಾವಾಗ ರಾಜೀವ್ ಗಾಂಧಿ ಅವರು ಬಹಳಷ್ಟು ಅವರಿಗೆ ಒಂದು ಪ್ರೇರೇಪಣೆ ಕೊಟ್ಟು ಯೂತ್ ಲೀಡರ್ ಆಗಿ ಅವರನ್ನ ಬೆಳೆಸಿ, ಅದಾದ ನಂತರದಲ್ಲಿ ಕೇಂದ್ರದಲ್ಲಿ ಅವರನ್ನ ಮಂತ್ರಿಯನ್ನಾಗೂ ಕೂಡ ಮಾಡಿದ ನಂತರದಲ್ಲಿ ಅವ್ರು ಕಾಂಗ್ರೆಸ್ಸನ್ನ ತ್ಯಜಿಸಿ ಮಮತಾ ಬ್ಯಾನರ್ಜಿ ಅವರು ತಮ್ಮದೇ ಆದಂತ ಒಂದು ಪಕ್ಷವನ್ನ ಕಟ್ಕೊಂಡು ಹೋದ್ರು. ಅದಾದ ನಂತರದಲ್ಲೂ ಕೂಡ ಅವರು ಬಾಹ್ಯ ಸಪೋರ್ಟ್ ಅನ್ನ ಕೊಡ್ತಾ ಇದ್ರು, ಮತ್ತೆ ಹೊರಗಡೆ ಹೋಗ್ತಾ ಇದ್ರು. ಮಣಿಶಂಕರ್ ಅಯ್ಯರ್ ಅಂತ ಸೀನಿಯರ್ ಕಾಂಗ್ರೆಸ್ ಲೀಡರ್ ಕ್ಷಮೆಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಅಂಚೆ ಮತ ಎಣಿಕೆ ವಿಳಂಬವಾಗ್ತಾ ಇದೆಯಂತೆ. ಇನ್ನೂ ಮತ ಎಣಿಕೆಯ ಫಲಿತಾಂಶವನ್ನ ಅಧಿಕಾರಿಗಳು ನೀಡಿಲ್ಲ. ಹೀಗೆ ಮತ ಎಣಿಕೆ ಸಂದರ್ಭದಲ್ಲಿ ಚೂರು ಡಿಲೇ ಆದರೂ ಕೂಡ ಅದಕ್ಕೆ ಬೇರೆನೇ ರೀತಿಯ ಲೆಕ್ಕಾಚಾರಗಳು, ವಿಶ್ಲೇಷಣೆಗಳು ಪ್ರಾರಂಭ ಆಗ್ಬಿಡುತ್ತೆ. ಚುನಾವಣಾ ಸಿಬ್ಬಂದಿ ವಿರುದ್ಧ ಕಾರ್ಯಕರ್ತರು ಸಹಜವಾಗಿ ಆಕ್ರೋಶ ಭರಿತರಾಗಿದ್ದಾರೆ. ಕಾದ್ ನೋಡೋಣ ಇನ್ನೇನು ಅಪ್ಡೇಟ್ ಆಗುತ್ತೆ ಅಂತ ಹೇಳಿ. ಸ್ವಾತಿ ಅವರೇ, ಅಲ್ಲಿ ಕಮ್ ಬ್ಯಾಕ್ ಟು ರವೀಂದ್ರ ರೇಷ್ಮೆ ಸರ್ ಕೂಡ ಉತ್ತರ ಕೊಡ್ಲಿ ಇದಕ್ಕೆ. ಜಬ್ಬಾರ್ MLC ಮಾಡಿದ್ದೇವೆ ಅನ್ನೋದು ಬಿಟ್ಬಿಡಿ, ನಾವು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಮಾಡ್ಲಿಲ್ವಾ? ಪ್ರಧಾನಮಂತ್ರಿ ಆಗಿದ್ದ 20 ವರ್ಷಗಳ ಮುಂಚೆ ನೋಡಿ, ಭಾರತದಲ್ಲಿ ನೋಡಿ ನಿಮ್ಮ ಪಕ್ಷ, ಒಂದ್ ನಿಮಿಷ ಮಾತಾಡಿಬಿಡಿ, ನಿಮ್ಮ ಪಕ್ಷದಲ್ಲಿ ಪ್ರಧಾನಮಂತ್ರಿ ಯಾರಾದ್ರೂ ಆಗಿರ್ಲಿ, AICC ಅಧ್ಯಕ್ಷ ಯಾರಾದ್ರೂ ಆಗ್ಲಿ, ಸುಪ್ರೀಂ ಲೀಡರ್ಸ್ ಮಾತ್ರ ಅವರೇ. ಯಾವ ತರ ಅಂದ್ರೆ ಇರಾನ್ ನಲ್ಲಿ ಸುಪ್ರೀಂ ಲೀಡರ್ ಅಂತಿದಾರಲ್ಲ, ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಗಿಂತ ಸುಪ್ರೀಂ ಲೀಡರ್. ಮೊದಲು ಇಬ್ಬರಿದ್ರಿ, ಮೂರಾದ್ರು ಸುಪ್ರೀಂ ಲೀಡರ್ಸ್. ಇದು ನೋಡಿ, ಕಾಂಗ್ರೆಸ್ ಈ ಮನೋಧರ್ಮ ಬದಲಾಯಿಸ್ತಾ ಇದ್ರೆ ಕಾಂಗ್ರೆಸ್ಗೆ ಬುಳಿಗಾಲ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ MLA ಆದಾಗ ಈತ ಇನ್ನು ಶಾಲಾ ಬಾಲಕ. ಒಂದ್ಸಾರಿ ಮತ್ತೆ ನಾವು ನಂಬರ್ ರವೀಂದ್ರ ರೇಷ್ಮೆ ವಾಪಸ್ ಬರ್ತೀನಿ. ಅಸ್ಸಾಂನಲ್ಲಿ